ಬೆಂಗಳೂರಿನ ನಾರ್ತು ಸೌತು ಅಂತ ಸರಿಸುಮಾರು 15 ವರ್ಷಗಳ ಕಾಲ ಎರಡಾಗಿ ವಿಭಜಿಸಿ ರಾಜಕೀಯ ಆಸೆಗೋಸ್ಕರ ಎರಡು ತಂಡಗಳ ನಡುವಿನ ಪೈಪೋಟಿಯೇ ಈ ಕಥೆಯು. ಮೈಕಲ್, ಸೈಯದ್, ಶೇಖರ್, ತಂಗಂ, ಸಿದ್ದಣ್ಣ, ವೇದ, ರಾಜಣ್ಣ ಇವ್ರನ್ನೆಲ್ಲರನ್ನೂ ಒಂದುಗೂಡಿಸೋ ಕಥೆನೇ ಇದು. ನನ್ನ ಅಡ್ಡಕ್ಕೆ ಬಂದ್ಬಿಟ್ಟು ನನಗೆ ಪ್ರಶ್ನೆ ಮಾಡೋಷ್ಟು ದೊಡ್ಡವರಾಗ್ಬಿಟ್ರೇನೋ. ತುಕಾಲಿ ನನ್ನ ಮಕ್ಕಳ್ರ. ಬೇಡ, ನಾನು ಯಾರ ಕಡೆಯವನು ಅಂತ ಗೊತ್ತಿಲ್ದಲ್ಲೇ ಹೊಡಿತಾ ಇದ್ದೀರಾ. ನನ್ನ ಹಿಂದೆ ಯಾರು ಇಲ್ಲ ಅಂತನಾ? ನಮ್ಮ ಅಣ್ಣ ರಾಜಣ್ಣ ಬಂದ್ರೆ ನೀವು ಯಾರು ಇರಲ್ಲ. ನೀನೇ ಒಂದು ಜುಟ್ಟು, ನಿನ್ನ ಕಾಪಾಡಕ್ಕೆ ಇನ್ನೊಬ್ಬ ಜುಟ್ಟೇನೋ. ಕರೆಯೋ ಕರೆಯೋ. ರಾಜಣ್ಣ ಬಂದ್ರು. ಓಯ್ ಜುಟ್ಟು ಬಿಡು, ರಾಜಣ್ಣ ಬಿಡೋ ಬಿಡೋ. ಹೋಗೋ 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 ಹೋಗೋ. ಅಣ್ಣ ಅಣ್ಣ. ಶೇಖರ್, ಏನೋ ಯೋಚನೆ ಮಾಡ್ತಿದ್ದೀರಾ ಅಣ್ಣ? ರಿಯಲ್ ಎಸ್ಟೇಟ್ ಫೈಸಲ್ ಕಡೆಯಿಂದ ಎಲ್ಲ ಅಮೌಂಟ್ ಸೆಟ್ಲ್ ಆಯಿತು. ನೀವು ಇಷ್ಟು ಯೋಚನೆ ಮಾಡ್ತಿರೋದು ಯಾವತ್ತೂ ನೋಡಿಲ್ಲ ಅಣ್ಣ. ಏನಾಯಿತು? ಈ ಸಲ ನೋಡಿದ್ರೆ ರಾಜನನ್ನ ಗೆಲ್ಲೋ ಥರ ಇದ್ದಾನೆ. ರಾಜಣ್ಣ ಇಷ್ಟೊಂದು ಬೆಳೆಯೋದಕ್ಕೆ ಒಂದು ಕಾರಣ. ಅದು ಅವ್ರು ಬೆಳೆಸಿರೋ ಹುಡುಗರು ಸೈಯದ್ ಮತ್ತು ತಂಗಂ. ಒಂದ್ಸರಿ ಅವ್ರ ಜೊತೆ ಮಾತಾಡಿ ನೋಡಲ ಅಣ್ಣ? ನಾವು ಎಲ್ಲ ಕೆಲಸ ಮಾಡ್ತಾರಾ? ನಾನು ಒಂದ್ಸಲ ಟ್ರೈ ಮಾಡಿ ನೋಡ್ತೀನಿ. ಆಯಿತು. ತಂಗಮ್, ಮಾರ್ಕೆಟ್ ಏರಿಯಾದಲ್ಲಿ ಲಾಸ್ಟ್ ಟೈಮ್ ವೋಟ್ ಕಮ್ಮಿ ಬಿತ್ತು. ಈ ಟೈಮು ಮಾರ್ಕೆಟ್ ಮಂಜು ಮತ್ತೆ ಬಾಟಾ ಭಾಸ್ಕರ್ಗೆ ಹೇಳು ಡೆಪಾಸಿಟ್ ಜಾಸ್ತಿ ಬೀಳ್ಬೇಕು. ಮಾತಾಡ್ತೀನಿ ಬಿಡು. ನಿನ್ನೆ ರಾತ್ರಿ ಮ್ಯಾನ್ಷನಸ್ ಕುಮಾರ್ ಮತ್ತೆ ಗ್ಯಾರೇಜ್ ಬಾಬು ಆಪೋಸಿಟ್ ಪಾರ್ಟಿಗೆ ತುಂಬ ಕೆಲಸ ಮಾಡ್ತಾ ಇದ್ರು. ಎಲೆಕ್ಷನ್ ಆಗಲಿ, ಇಬ್ಬರನ್ನೂ ಮುಗಿಸ್ಬಿಡು ಆಯ್ತಾ? ನಾನು ಅವ್ರನ್ನ ಅವತ್ತೇ ಮುಗಿಸ್ತೀನಿ ಅಂತ ಇದ್ದೆ. ಎಲೆಕ್ಷನ್ ಮುಗಿಲಿ, ಎಲ್ಲರನ್ನೂ ನೋಡ್ಕೊತೀನಿ. ಇವನ ಹಾಕೋ ಬಂದ ಇಲ್ಲಿ ಬ್ಲೌಸ್ಕೋ. ರಾಜಣ್ಣನಿಗೋಸ್ಕರ ತುಂಬ ಕೆಲಸ ಮಾಡಿದ್ದೀರಾ, ತುಂಬ ಕಷ್ಟಪಟ್ಟಿದ್ದೀರಾ. ನಮ್ಮ ಸಿದ್ದಣ್ಣನಿಗೋಸ್ಕರ ಒಂದು ಕೆಲಸ ಮಾಡಿದ್ರೆ ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ. ಆ ಒಂದು ಕೆಲಸ ರಾಜಣ್ಣನ ಸಾವು. ಅಣ್ಣನೇ ಯಾಕೆ ಕೇಳ್ತೀಯ? ಎಲೆಕ್ಷನ್ ಟೈಮ್ ಅಣ್ಣ ಬೇಡ ಅಂತ ಹೇಳಿದ್ದಾರೆ. ಅವನು ಎಲ್ಲಿ ಬಂದು ಏನು ಮಾತಾಡ್ತಾವನೆ ಅಂತ ಗೊತ್ತಾ? ನಮಸ್ತೆ ಅಣ್ಣ. ಸೈಯದ್ ಅಲ್ವಾ? ಅವನೆಲ್ಲ ಈಚೆ ಹೋಗೋಣ. ಎಲೆಕ್ಷನ್ ಟೈಮು, ಹುಷಾರಾಗಿರಿ. ಆಯ್ತಣ್ಣ. ಈ ಡಾಕ್ಯುಮೆಂಟ್ಸ್ನ ಹುಷಾರಿಟ್ಕೋ. ಮೈಕಲ್, ಕ್ಯಾಶ್ ಎತ್ಕೊಳ್ಳೋ. ಏನ್ ಮಗ, ಆರಾಮ? ಸರಿ ಗಣ. ತಂಗಮ್, ಸೈಯದ್, ಯಾರ್ಯಾರ ಮೇಲೆ ಡೌಟ್ ಇದೆಯೋ ಅವನ್ನೆಲ್ಲ ಮುಗಿಸ್ರೋ. ಆಯ್ತಣ್ಣ.
ಏಯ್, ನಮ್ಮ ಅಪ್ಪನ ಸಾಯಿಸ್ದವನ್ನ ಹುಡುಕಿ ಸಾಯಿಸ್ತೀರಾ, ಇಲ್ಲಾಂದ್ರೆ ನಿಮ್ಗೆಲ್ಲ ಇದೇ ಗತಿ. ಬನ್ರೋ. ವೇದನಾ, ಯಾರ ಮೇಲೆ ಡೌಟ್ ಇತ್ತೋ ಎಲ್ಲರನ್ನೂ ಮುಗಿಸ್ಬಿಟ್ವಿ. ನಮ್ಮಪ್ಪ ರಾಜಕೀಯದಲ್ಲಿ 20 ವರ್ಷದಿಂದ ಇದ್ದರು. ಯಾವತ್ತೂ ಅವ್ರಿಗೆ ಏನು ಇಷ್ಟ ಬಂತೋ ಮಾಡಿದ್ರೆ ಹೊರ್ತು ಮಗನಿಗೆ ಏನಿಷ್ಟ ಅಂತ ಯಾವತ್ತೂ ಕೇಳಲಿಲ್ಲ. ಅಪ್ಪ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಅಪ್ಪ, ನಾನು ರಾಜಕೀಯಕ್ಕೆ ಬರ್ಬೇಕು ಅನ್ಕೊಂಡಿದ್ದೀನಿ. ನಿನಗೆ ರಾಜಕೀಯ ಬೇಡ, ಅದೊಂದು ದೊಡ್ಡ ಸಮುದ್ರ, ಬಿಸ್ನೆಸ್ ನೋಡ್ಕೊಂಡಿರು ಸಾಕು. ಇಲ್ಲಪ್ಪ, ಅದು ನನಗೆ ಪವರ್ ಬೇಕಿತ್ತು, ಗೆಲ್ಲೋದಕ್ಕೆ ಸೆಂಟಿಮೆಂಟ್ ಬೇಕಿತ್ತು. ಅದಕ್ಕಿದ್ದಿದ್ದು ಒಂದೇ ದಾರಿ, ರಾಜಣ್ಣನ ಸಾವು. ಅದು ನಾನೇ ಮಾಡಬೇಕಾಗಿತ್ತು. ಅಣ್ಣನ ನೀನೇ ಸಾಯಿಸಿದ್ದ? ನೀವು ರಾಜಣ್ಣಗೆ ಹೇಗೆ ವಿಶ್ವಾಸವಾಗಿದ್ರೋ ನನಗೂ ಒಬ್ಬ ವಿಶ್ವಾಸವಾಗಿದ್ದ. ಜಗ್ಗು, ರಾಜಣ್ಣನ ಸಾಯಿಸಿದ್ದು ಇವನೇ. ಏನೋ ನೋಡ್ತಿದ್ಯಾ? ಆ ಕಡೆ ಅವ್ನ. ತಂಗಮ್, ಈ ಟೈಮ್ಗೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ದೆ. ಬೋಲಿ ಮಕ್ಕಳ, ನೀನು ಮತ್ತೆ ಆ ಸಯ್ಯದಿಂದ ನಾನು ಹಾಕಿದ ಲಾಸ್ಟ್ 2 ಸ್ಕೆಚ್ಚು ಮಿಸ್ ಆಯಿತು. ಆದರೆ ಈ ಸಲ ಟೈಮ್ ನಂದು. ನೀನು ಮತ್ತೆ ಸಯ್ಯದ್ದು ಮೇಲೆ ಹೋಗಿ ನಮ್ಮ ಅಪ್ಪನ್ನ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲಿನೆಲ್ಲ ನಾನು ನೋಡ್ಕೊತೀನಿ. ಹಣ, ಆಸೆ, ಅಧಿಕಾರ, ಮೋಹ ಇವೆಲ್ಲ ತನ್ನವರನ್ನೇ ಶತ್ರುವನ್ನಾಗಿಸಿ ಪ್ರಾಣ ತೆಗೆಸುವ ಒಂದು ಜೂಜಾಟವೇ ರಾಜಕೀಯ. ಈ ರಾಜಕೀಯ ಆಟಕ್ಕೆ ಎಂದೂ ಅಂತ್ಯವಿಲ್ಲ, ಮತ್ತೆ ಮುಂದುವರಿಯುವುದು. ಭಾಗ 2.